ವೆಲ್ ನಮಸ್ತೆ ಎಲ್ರಿಗೂ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಟ್ರೇಡ್ ಯೂನಿಯನ್ ಏನೋ ಕಟ್ಟಿದ್ವಿ, ರಿಜಿಸ್ಟ್ರೇಷನ್ ಆಯಿತು, ಎಲ್ಲ ಆಯಿತು, ಇಮ್ಯುನಿಟಿ ಕಟ್ವಿ. ಬಟ್ ಈಗ ಏನಾಗ್ಬಿಟ್ಟಿದೆ ಅಂದರೆ ಸಮಸ್ಯೆ, ಒಂದಕ್ಕಿಂತ ಜಾಸ್ತಿ ಒಂದೆರಡು ಟ್ರೇಡ್ ಯೂನಿಯನ್ ಇದೆಯಪ್ಪ ನಮ್ಮ ಹತ್ರ. ಅಜ್ಯೂಮ್ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಒಂದು ಟ್ರೇಡ್ ಯೂನಿಯನ್ ಎ ಅನ್ನೋದು ಒಂದಿದೆ, ಇದೇನೋ ಒಂದು ಲಕ್ಷ್ಮಿ ಟ್ರೇಡ್ ಯೂನಿಯನ್ ಅಂತೇನೋ ಮಾಡಿದ್ದಾರೆ, ಇನ್ನೊಂದು ರಾಜೀವ್ ಟ್ರೇಡ್ ಯೂನಿಯನ್ ಅಂತ ಮಾಡಿದ್ದಾರೆ. ಸೊ ಇನ್ನೊಂದು ಸಮಥಿಂಗ್ ಈ ಥರ ಒಂದು 2-3 ಟ್ರೇಡ್ ಯೂನಿಯನ್ ಆಗಿಬಿಟ್ಟಿದೆ, ಒಂದೇ ಕಂಪ್ನಿ ಒಂದೇ ಫ್ಯಾಕ್ಟ್ರಿ. ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಇವರು ಟ್ರೇಡ್ ಯೂನಿಯನ್ನ ಕ್ಲಬ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮದು ನಿಮ್ಮದು ಟ್ರೇಡ್ ಯೂನಿಯನ್ ಕ್ಲಬ್ ಮಾಡೋಣ. ಇಲ್ಲ ಇನ್ನೊಂದು ಫ್ಯಾಕ್ಟ್ರಿ ಇದೆ, ಇನ್ನೊಂದು ಫ್ಯಾಕ್ಟ್ರಿಯಲ್ಲಿ ಒಂದು ಟ್ರೇಡ್ ಯೂನಿಯನ್ ಇದೆ. ಇವ್ರೇನು ಪ್ಲಾನ್ ಮಾಡ್ತಾರೆ, ಸೊ ಈ ಟ್ರೇಡ್ ಯೂನಿಯನ್ ಎರಡೂ ಕೂಡ ಕ್ಲಬ್ ಮಾಡಿಬಿಡೋಣ, ನಮ್ದು ಇನ್ನೂ ದೊಡ್ಡ ಯೂನಿಟಿ ಆಗುತ್ತೆ, ಈ ರೀತಿಯಾಗಿ ಪ್ಲಾನ್ ಮಾಡ್ತಾರೆ. ಸೊ ಇದಕ್ಕೆ ಪ್ರಾವಿಷನ್ಸ್ ಇದೆಯಾ, ಇದಕ್ಕೆ ಸೆಕ್ಷನ್ಸ್ಗಳಿದೆಯಾ, ಇದಕ್ಕೆ ಸವಲತ್ತುಗಳಿದೆಯಾ? ಎಸ್, ಹೌದು, ಸವಲತ್ತುಗಳಿದೆ. ಅಂಡರ್ ಸೆಕ್ಷನ್ 25 ಯಾವುದ್ರದ್ದು ಮತ್ತೆ ಅದೇ ಟ್ರೇಡ್ ಯೂನಿಯನ್ ಆ್ಯಕ್ಟೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926 ಪ್ರಕಾರ ಹೌದು ಮಾಡಬಹುದು. ಓಕೆ, ಕ್ಲಿಯರ್? ಮಾಡಬಹುದು. ಓಕೆ, ಮಾಡಬಹುದು ಅಂತಂದರೆ ಅದು ಪ್ರಕ್ರಿಯೆ ಏನಿರುತ್ತೆ, ಪ್ರೊಸೀಜರ್ ಏನಿರುತ್ತೆ, ಯಾವ ರೀತಿ ಮಾಡಬೇಕು, ಇದಿಷ್ಟು ಇಂಟ್ರೊಡಕ್ಷನಲ್ಲಿ ನಾನು ನಿಮಗೇನು ಹೇಳಿದ್ನಲ್ವಾ, ಇದಿಷ್ಟು ಇಂಟ್ರೊಡಕ್ಷನಲ್ಲಿ ಟ್ರೇಡ್ ಯೂನಿಯನ್ ಅದು ಸೆಕ್ಷನ್ 2H ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಜಸ್ಟ್ ಇಂಟ್ರೊಡಕ್ಷನಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಅಕಾರ್ಡಿಂಗ್ ಟು ಸೆಕ್ಷನ್ 25, ಎ ನೋಟಿಸ್ ಇನ್ ರೈಟಿಂಗ್ ಆಸ್ ಟು ದ ಚೇಂಜ್ ಆಫ್ ನೇಮ್ ಆ್ಯಂಡ್ ಆಲ್ಟರ್ ಆಫ್ ದ ಅಮಾಗ್ಲೇಷನ್ ಹ್ಯಾಸ್ ಟು ಬಿ ಸರ್ವ್ ಆಸ್ ಫಾಲೋಸ್ ಅಂತ ಇದೆ. ಓಕೆ, ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂತಂದರೆ, ಓಕೆ ಅಮಾಗ್ಲೇಷನ್ ಮಾಡಬೇಕು ಅಂತಂದರೆ ನೀವು ಸೆಕ್ಷನ್ 25 ಪ್ರಕಾರ ಮಾಡ್ಕೊತಾರೆ. ಈ ಸೆಕ್ಷನ್ 25ದಲ್ಲಿ ಇನ್ ಕೇಸ್ ಏನಾದರೂ ಒಂದು ಸ್ವಲ್ಪ ನೇಮ್ ಯಾಕಂದರೆ ಅಮಾಗ್ಲೇಷನ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಯಾವುದೋ ಒಂದು ಲಕ್ಷ್ಮಿ ಯೂನಿಯನ್ ಟ್ರೇಡ್ ಅಂತ ಇದೆ, ಇಲ್ಲಿ ರಾಜೇಶ್ ಯೂನಿಯನ್ ಟ್ರೇಡ್ ಅಂತ ಇದೆ, ಇಲ್ಲಿ ಮಹೇಶ್ ಯೂನಿಯನ್ ಟ್ರೇಡ್ ಅಂತ ಇದೆ. ಈಗ ಲಕ್ಷ್ಮಿ, ರಾಜೇಶ್, ಮಹೇಶ್ 3 ಯೂನಿಯನ್ ಟ್ರೇಡ್ ಸೇರ್ಕೊತಾ ಇದೆ ಅಂತಂದರೆ ಮತ್ತೊಂದು ಹೆಸರು ಇಡಬೇಕಲ್ವ, ಮತ್ತೆ ಸಮಥಿಂಗ್ ಏನೋ ಒಂದು ಹೆಸರು ಇಡಬೇಕು, ಹೆಸರು ಮತ್ತೆ ಚೇಂಜ್ ಮಾಡಬೇಕಲ್ವಾ ಒಂದ್ಸಲ ವಿಲೀನ ಆದಮೇಲೆ 2-3 ಟ್ರೇಡ್ ಯೂನಿಯನ್ಸ್. ಸೊ ಆ ರೀತಿ ಏನಾದರೂ ಮಾಡ್ತೀರಾ ಅಂತಂತಂದರೆ ಒಂದು ನೋಟಿಸ್ ಕಳಿಸ್ಬೇಕು, ಆಬ್ವಿಯಸ್ಲಿ ಅಲ್ವಾ, ಹೌದಲ್ವಾ? ಈ ನೋಟಿಸ್ ಏನು ನೀವು ಸರ್ವ್ ಮಾಡ್ತೀರಲ್ವಾ, ಇದು ಒಬ್ಬ ಸೆಕ್ರೆಟರಿ 7 ಮೆಂಬರ್ಸು ಆ ಯೂನಿಯನ್ ಟ್ರೇಡ್ ರಿಜಿಸ್ಟರ್ಗಳಲ್ಲಿ ಇದೆಲ್ಲದೂ ಕೂಡ ಇರುವಂಥವರಿಗೆ ಒಂದು ರಿಜಿಸ್ಟರ್ ಸಲ್ಲಿಸಬೇಕಾಗುತ್ತೆ. ನೀವು ಒಂದ್ಸಲ ಇದನ್ನು ಸಲ್ಲಿಸಿದ ಆದಮೇಲೆ ರಿಜಿಸ್ಟರ್ ಏನು ಮಾಡ್ತಾನೆ, ಆ ನೋಟಿಸ್ನ ಕನ್ಸಿಡರ್ ಮಾಡ್ತಾನೆ. ಓಕೆ, ಒನ್ಸ್ ಇಲ್ಲಿ ನೋಟಿಸ್ ಕನ್ಸಿಡರ್ ಆಯಿತು, ಒಂದ್ಸಲ ನೋಟಿಸ್ ಕನ್ಸಿಡರ್ ಆದಮೇಲೆ ರಿಜಿಸ್ಟರ್ ಏನು ಮಾಡ್ತಾನೆ, ಚೆಕ್ ಮಾಡ್ತಾನೆ. ಓಕೆ, ಇಟ್ಸ್ ವ್ಯಾಲಿಡ್ ಇದೆಯಾ ಇಲ್ಲ, ಏನು ಕತೆ, ಪೋಸ್ಟ್ ಮಾಡ್ತಾ ಇದೆಯಾ, ಹಳೇದು 2 ಕಂಪ್ನಿಗಳೇನು ಬಂದುಬಿಟ್ಟು 2 ಟ್ರೇಡ್ ಯೂನಿಯನ್ಸ್ಗಳೇನು ಬಂದುಬಿಟ್ಟು ಸೇರ್ಕೊಳ್ತಾ ಇದೆ, ಇದೆಲ್ಲ ವ್ಯಾಲಿಡ್ ಇದೆಯಲ್ಲ ಅಂತ ಎಲ್ಲ ಚೆಕ್ ಮಾಡಿಬಿಟ್ಟು ಸರ್ಟಿಫಿಕೇಷನ್ನ ಕೊಡ್ತಾನೆ, ಪ್ರಮಾಣ ಪತ್ರವನ್ನು ಅವನು ನಿಮಗೆ ಸರ್ಟಿಫಿಕೇಟ್ನ ಕೊಡ್ತಾನೆ, ಇಫ್ ಇಟ್ ಈಸ್ ವ್ಯಾಲಿಡ್ ಅಂತಂದರೆ. ಓಕೆ, ಇದಿಷ್ಟು ರಿಜಿಸ್ಟ್ರೇಷನ್ ಬಗ್ಗೆ ಆಯಿತು. ಆಯ್ತಪ್ಪ, ಈಗ ಎಫೆಕ್ಟ್ಸ್ಗಳೇನಿದೆ, ಓಕೆ ರಿಜಿಸ್ಟ್ರೇಷನ್ ಏನೋ ಆಯಿತು, ಎರಡನ್ನೇನೋ ಸಂಯೋಜನೆ ಮಾಡಿಬಿಟ್ವಿ. ಸಂಯೋಜನೆ ಮಾಡಿದ್ಮೇಲೆ ಅದರ ಎಫೆಕ್ಟ್ಸ್ಗಳೇನಾಗುತ್ತೆ ಅಂತಂದರೆ ಸೆಕ್ಷನ್ 26 ಕ್ಲಾಸ್ 2ದಲ್ಲಿ ಹೇಳಿದ್ದಾರೆ, ಇದೇ ಆ್ಯಕ್ಟಲ್ಲಿ ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926 ಹೇಳಿದ್ದಾರೆ. ಸೊ ಇಲ್ಲಿ ಈ ರೀತಿ ಏನಾದರೂ ಆಗ್ತಾ ಇದ್ದರೆ, 2ಕ್ಕಿಂತ ಜಾಸ್ತಿ ಏನಾದರೂ ಆಗ್ತಾ ಇದ್ದರೆ ಅದರಲ್ಲಿ ಇರುವಂತಹ ಹಕ್ಕುಗಳಾಗಿರಬಹುದು ಅಥವಾ ಅದರಲ್ಲಿರುವಂತಹ ಬೇರೆ ಯಾವುದೇ ರೀತಿಯ ಸಾಲಗಳಾಗಿರಬಹುದು, ಏನೇ ಆಗಲಿ, ಅಥವಾ ರೆಸ್ಪಾನ್ಸಿಬಿಲಿಟಿ, ರೈಟ್ಸ್ಗಳು, ಇದು ಉತ್ತರಾಧಿಕಾರ, ಅದೇ ಹೇಳ್ತೀವಲ್ಲ ಸಕ್ಸೆಷನ್ ಆಗುವಂಥದ್ದು, ಏನೇನು ನಾವು ಅಡ್ವಾಂಟೇಜಸ್ಗಳಂತ ಏನೇನು ಓದಿದ್ವಲ್ವಾ, ಈ ಎಲ್ಲ ಅಡ್ವಾಂಟೇಜಸ್ಗಳು ಅವಾಗ ಒಂದು ಟ್ರೇಡ್ ಯೂನಿಯನ್ ಮೇಲೆ ಬೈಂಡ್ ಆಗೋದಿಲ್ಲ, 2 ಟ್ರೇಡ್ ಯೂನಿಯನ್ ಮೇಲೆ ಬೈಂಡ್ ಆಗುತ್ತೆ. ಇದಿಷ್ಟು ಎಫೆಕ್ಟ್ಸ್ ಏನೇನಾಗುತ್ತೆ ಅಂತ ನೀವು ಎಕ್ಸ್ಪ್ಲನೇಷನ್ ಕೊಟ್ಟರೆ ಆಗುತ್ತೆ. ಈಗ ರೆಕಗ್ನೈಸೇಷನ್ ಆಫ್ ದ ಟ್ರೇಡ್ ಯೂನಿಯನ್ಸ್, ಈಗ ಒಂದು ರೆಕಗ್ನೈಸೇಷನ್ ಮಾಡಿಸ್ಬೇಕು, ಗುರುತಿಸ್ಬೇಕು. ಈ ಗುರುತಿಸ್ಬೇಕು ಅಂತಂತಂದರೆ ಅದ್ರ ವಿಧಾನಗಳೇನು, ಅದ್ರದ್ದು ಎಫರ್ಟ್ಸ್ ಇನ್ ದಿಸ್ ರಿಗಾರ್ಡ್ಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿ ಫಸ್ಟು ಇಲ್ಲಿ ಜನರಲ್ ಆಗಿ ಒಂದು ಬೇಸಿಕ್ ಇಂಟ್ರೊಡಕ್ಷನ್ನ ಕೊಟ್ಟಿದ್ದಾರೆ. ಸೊ ಫಸ್ಟಿಗೆ ಇದು ಇರಲಿಲ್ಲ. ಸೊ ಇದು ಇರದೇ ಇರೋದಕ್ಕೆ ಏನು ಮಾಡಿದ್ರು ಅಂತಂದರೆ 1947ನಲ್ಲಿ ಇದನ್ನು ಆ್ಯಡಪ್ ಮಾಡ್ತಾರೆ, ಇಲ್ಲ ಇದು ಒಂದು ಇರಬೇಕು ಈ ರೀತಿ ಅಂತ. 1950 ಏನಿದೆಯಲ್ವಾ, ಟ್ರೇಡ್ ಯೂನಿಯನ್ ಬಿಲ್ ಅಂತ ಏನಿದೆ 1950 ಒಂದು ಜಾರಿ ಆಗಿಬಿಟ್ಟು ಮತ್ತೆ ವಿಸರ್ಜನೆಯಿಂದ ಇದು ಕಳೆದು ಹೋಗುತ್ತೆ ಅಂತ ಒಂದು ಬೇಸಿಕ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಬಟ್ ಪ್ರೆಸೆಂಟ್ ಸಿಚುವೇಷನಿಗೆ ಏನು ಹೇಳಬೇಕು ಅಂತಂದರೆ ನಿಮಗೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಇರುವಂಥ ಮೆಥಡ್ಸಲ್ಲಿ ಈ ರೀತಿಯಾದಂಥ ಮೆಥಡ್ಸ್ಗಳನ್ನ ಕೊಟ್ಟಿದ್ದಾರೆ. ಮೊದಲನೇ ಮೆಥಡ್ಸ್ ಯಾವುದು, ವ್ಯಾಲೆಂಟ್ರಿ ರೆಕಗ್ನೇಷನ್ ಆಫ್ ಟ್ರೇಡ್ ಯೂನಿಯನ್. ವ್ಯಾಲೆಂಟ್ರಿ ಆಗಿ ನಾನು ವ್ಯಾಲೆಂಟ್ರಿ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ದೀನಿ, ವಿಲ್ಫುಲಿ ಬರ್ತಾ ಇದ್ದೀನಿ. ಓಕೆ, ನಾನು ಅಕ್ನಾಲ್ಮೆಂಟ್ ಇದು ನನಗೆ ವಿಲ್ಫುಲಿ ನಾನು ಬರ್ತಾ ಇದ್ದೀನಿ, ನನಗೆ ನನ್ನ ಸ್ವಇಚ್ಛೆಯಿಂದ ಒಪ್ಕೊಂಡು ನಾನು ಏನು ಮಾಡಬೇಕಂತ ಒಪ್ಕೊಂಡಿದ್ದೀನಿ ಅಂತ ವ್ಯಾಲೆಂಟ್ರಿ ಬಂದುಬಿಟ್ಟು ರೆಕಗ್ನೈಸ್ ಮಾಡುವಂಥದ್ದು ವ್ಯಾಲೆಂಟ್ರಿ ಆಗಿ. ರೆಕಗ್ನೈಸೇಷನ್ ಬೈ ಮ್ಯಾನೇಜ್ಮೆಂಟ್ ಅಂದರೆ ಮ್ಯಾನೇಜ್ಮೆಂಟೇ ಇದು ಗುರುತಿಸುತ್ತೆ. ನಿರ್ವಹಣೆ ಮಾಡುವಂಥ ಒಂದು ಮ್ಯಾನೇಜ್ಮೆಂಟ್ ಅಂತ ಏನಿರುತ್ತಲ್ವಾ, ಸೊ ಆ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಗುರುತಿಸುತ್ತೆ, ಹೌದು ಇದು ನಾನು ರೆಕಗ್ನೈಸ್ ಮಾಡ್ತಾ ಇದ್ದೀನಿ, ಇದು ರೆಕಗ್ನೈಸ್ ಮಾಡಬಹುದು ಅಂತೇಳಿ ಗುರುತಿಸುತ್ತೆ. ಒಂದು ಸ್ವಯಂ ಪ್ರೇರಿತವಾಗಿ, ಇನ್ನೊಂದು ಮ್ಯಾನೇಜ್ಮೆಂಟು. ಈ ರೀತಿಯಾದಂಥ ರೆಕಗ್ನೈಸೇಷನ್ ಮೋಡ್ಸ್ಗಳು ನೀವು ನೋಡಬಹುದು. ಸೊ ಇದಿಷ್ಟು ನೀವು ಬರ್ಕೊಂಡ್ರೆ ಸಾಕಾಗುತ್ತೆ, ಎನಫ್. ಮ್ಯಾಕ್ಸಿಮಮ್ ಕೇಳಿದರೆ ಏನಿದೆಯಲ್ವಾ, ಅಮಾಗ್ಲೇಷನ್ನು ನಾನು ಮ್ಯಾಕ್ಸಿಮಮ್ ನೋಡಿದ ಹಾಗೆ ಎಲ್ಲ ಹಳೆ ಕ್ವಶನ್ ಪೇಪರ್ಸ್ಗಳು ಮ್ಯಾಕ್ಸಿಮಮ್ ರೈಸ್ ಆಗಿರೋವಂಥದ್ದು ಜಸ್ಟ್ 6 ಮಾರ್ಕ್ಸಿಗೆ ಅಷ್ಟೇ. 6 ಮಾರ್ಕ್ಸಿಗೆ 4-5 ಸ್ಲೈಡಲ್ಲಿ ನಿಮಗೆ ತುಂಬ ಕಂಟೆಂಟ್ ಜಾಸ್ತಿ ಆಯಿತು. ಇದೇ ಕಂಟೆಂಟನ್ನು ನಾವು ಯಾವಾಗಲೂ ಕೂಡ ಮೆಥಡಾಲಜಿ ಹೇಳ್ತಿರ್ತೀವಲ್ವ ನಿಮಗೆ ಎಕ್ಸಾಮ್ ಟೈಮ್ಸಲ್ಲಿ, ಆ ಮೆಥಡಾಲಜಿಯಲ್ಲಿ ಒಂದು ಫಾರ್ಮ್ನ ರೆಡಿ ಮಾಡಿ ಕನ್ಕ್ಲೂಡ್ ಮಾಡಿ ಒಂದು ಒಳ್ಳೆ
ಲುಕ್ಕಲ್ಲಿ ಒಂದು ಔಟ್ಪುಟ್ ಕೊಡಿ. ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಉಳಿಯುತ್ತೆ, ಕಲೆಕ್ಟಿವ್ ಬಾರ್ಗೇನಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಉಳಿದಿದೆ. ಸೊ ಆ ಕಲೆಕ್ಟಿವ್ ಬಾರ್ಗೇನಿಂಗ್ ಅಂದ್ರೇನು, ಯಾವ್ಯಾವ ಟೈಪ್ಸ್ಗಳಿರುತ್ತೆ, ಆ ಕಲೆಕ್ಟಿವ್ ಬಾರ್ಗೇನಿಂಗಲ್ಲಿ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅನ್ನೋದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕನ್ಕ್ಲೂಡ್ ಮಾಡ್ಕೊಳ್ಳೋಣ. ಸೊ ಯೂನಿಟೇ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಫ್ರೆಂಡ್ಸ್ ಇರುವಂತಹ ಗ್ರೂಪ್ಸ್ಗಳಲ್ಲಿ, ನಿಮ್ಮ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿಬಿಟ್ಟು ಹೇಳಿ, ಸೊ ಯಾವ್ಯಾವ ಥರ ನಡೀತಾ ಇದೆ ಕ್ಲಾಸಸ್ಗಳೇನು ಅಂತ. ಥ್ಯಾಂಕ್ ಯು ವೆರಿ ಮಚ್.